ಮೇಡಮ್ ಮೇಡಮ್ ಗುಡ್ ಮಾರ್ನಿಂಗ್. ಸಾರಿ, ನಿಮ್ಮ ಪರ್ಮಿಷನ್ ಇಲ್ಲದೆ ಕಾಫಿ ಕೊಡೋಕೆ ಹಂಗೆ ಒಳಗೆ ನುಗ್ಬಿಟ್ಟೆ. ಪರವಾಗಿಲ್ಲ. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು. ಆಮೇಲೆ ಆದ್ಯ ಮೇಡಮು ನಿಮ್ಗೋಸ್ಕರ ಬಟ್ಟೆ ಕೊಟ್ಟು ಕಳಿಸಿದರೆ ಎಂಗೇಜ್ಮೆಂಟ್ಗೆ ಇದೇ ಬಟ್ಟೆ ಹಾಕೋಬೇಕಂತೆ. ಹೌದಾ? ಕೇಳಿ ನೋಡೋಣ. ವಾವ್, ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಆಮೇಲೆ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ಏನದು? ಏನಿಲ್ಲ ಮೇಡಮ್, ಅದು ಇವತ್ತು ನಿಮ್ಮಿಬ್ರು ಎಂಗೇಜ್ಮೆಂಟು. ಸೊ ಬಾಸ್ ಜೊತೆ ನೀವೇನು ಕಿರಿಕ್ ಮಾಡದೆ ಸ್ವಲ್ಪ ಸೈಲೆಂಟ್ ಆಗಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದನ್ನ ನಿಮ್ಮ ಬಾಸಿಗೆ ಹೇಳಿ. ನನಗೆ ಬೇಜಾರಾಗೋ ಥರ ನಡ್ಕೊಂಡ್ರೆ ನಾನು ಸುಮ್ಮನೆ ಇರ್ಬೇಕಾ? ಹುಟ್ಟಾಗಿಂದಾನೆ ನಾವು ರೆಬೆಲು. ಅನ್ಯಾಯನ ಕಾಣ್ತೀವಿ, ಬಡ್ಡಿ ಸಮೇತ ವಾಪಸ್ ಕೊಡ್ತಾ ಇರ್ತೇನೆ ಅಷ್ಟೇ. ಒಂದು ಬೆಂಕಿ, ಇನ್ನೊಂದು ಬಿರುಗಾಳಿ. ಇವರಿಬ್ರು ಮದುವೆ ಆದ್ರೆ ದಿನ ಮನೆಯಲ್ಲಿ ವಿಕೋಪ ದುರಂತಗಳೇ ನಡೆಯುತ್ತೆ ಬಿಡಿ. ಏನ್ರಿ ಯೋಚನೆ ಮಾಡ್ತಾನೆ ಇದ್ದೀರಾ? ಅದು ಹಾಗಲ್ಲ ಮೇಡಮ್, ಮದುವೆ ಆದಮೇಲೆ ವೇದಾಂತ ಬಾಸ್ಕಿ ನಿಮ್ಮ ಕೈಗೆ ಸಿಕ್ಕಾಗೆ ಆಮೇಲೆ ಹೆಂಡತಿ ಮಾತನ್ನ ಗಂಡ ಕೇಳಬೇಕು ಅನ್ನೋದು ಜಗತ್ತಿನ ನಿಯಮ. ಮೊನ್ನೆ ತಾನೇ ಸುಪ್ರೀಂ ಕೋರ್ಟು ಹೆಂಡತಿ ಮಾತಿಗೆ ಬೆಲೆ ಕೊಡಬೇಕು ಅಂತ ಸೂಚನೆ ಬೇರೆ ಕೊಟ್ಟಿದೆ. ಅಲ್ಲಿವರೆಗೂ ನೀವೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದೆ ಅಷ್ಟೇ. ಆಯ್ತಾಯ್ತು, ಅದೇನಾಗುತ್ತೋ ನೋಡೋಣ, ನೀವು ಹೋಗಿ. ಸರಿ ಮೇಡಮ್, ನಾನಿನ್ನು ಬರ್ತೀನಿ. ಹಾಯ್ ಬಾವಾ, ಏನು ಫೋನ್ ಹಿಡ್ಕೊಂಡು ಟೆನ್ಷನ್ ಓಡ್ತಿದ್ದೀರಾ? ಇವರೆಲ್ಲ ಹೊರಟ್ರ ಎಷ್ಟೊತ್ತಿಗೆ ಬಂದು ರೀಚ್ ಆಗ್ತಾರೆ ಕೇಳೋಣ ಅಂದ್ಕೊಂಡ್ರೆ ಯಾರು ಫೋನಿಗೆ ಸಿಗ್ತಿಲ್ಲ. ಸರಿ ಸರಿ, ಟ್ರೈ ಮಾಡಿ. ಅವರೆಲ್ಲ ಇಲ್ಲಿ ಬಂದ್ಬಿಟ್ರೆ ನಾವು ಸೇಫ್ ಆಗಿರ್ಬೋದು. ಇವತ್ತು ಮಾತ್ರ ಏನು ಮಿಸ್ ಆಗಬಾರ್ದು ಬಾವಾ. ಅಗ್ರಜನ್ ಎಂಗೇಜ್ಮೆಂಟ್ಗೆ ವಿಘ್ನಗಳ ಮೇಲೆ ವಿಘ್ನಗಳು. ಯಾಕೆ ಬಾವಾ, ಏನಾಯ್ತು? ಆ ದಿನ ಅಷ್ಟೊಂದು ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಹೌದು ವಿಕ್ಕಿ, ತುಂಬ ನೆನಪಾಗ್ತೀಯಾಳೆ. ಬೇರೆ ಟೈಮ್ ಆಗಿದ್ರೆ ಇಷ್ಟೊಂದು ಯೋಚನೆ ಆಗ್ತಿರಲಿಲ್ಲ. ಎಲ್ಲರೂ ಅವಳಿಗೆ ಕೇಳಿದ್ನೇ ಕೇಳಿ ಕೇಳಿ ಅವಳಿಗೆ ಬೇಜಾರಾಗಬಾರ್ದು ಅಂತ ಅವಳನ್ನ ಯೋಗ ಕ್ಲಾಸಿಗೆ ಕಳಿಸ್ದೆ. ವೇದಾಂತ್ ಎಂಗೇಜ್ಮೆಂಟ್ ಟೈಮಲ್ಲಿ ಅವಳನ್ನ ಕರ್ಕೊಂಡ್ರೆ ಸಾಕು ಅಂದ್ಕೊಂಡಿದ್ದೆ. ಆದರೆ ಅವಳಿಗೆ ಅಲ್ಲಿಗೆ ಬಂದಿಯಾಳೆ, ನಾನು ನೋಡಿದ್ರೆ ಇಳಿಸಿ ಹಾಕೊಂಡಿದ್ದೀನಿ. ನನಗೆ ನಿಮ್ಮಿಬ್ಬರ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಹೆಮ್ಮೆ ಆಗುತ್ತೆ ಬಾವ. ಆದ್ಯ ನಾವೆಲ್ಲರಿಗಿಂತ ಚಿಕ್ಕವಳು, ತುಂಬ ಪ್ರೀತಿಯಿಂದ ಬೆಳೆದವಳು. ಆದರೆ ಈ ವಿಷಯದಲ್ಲಿ ಅವಳಿಗೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈ ವಿಷಯನ ಜಾಸ್ತಿ ದಿನ ಮುಚ್ಚಿಡೋಕ್ಕಾಗಲ್ಲ. ಹೌದು ವಿಕ್ಕಿ, ವೇದಾಂತ್ ಎಂಗೇಜ್ಮೆಂಟ್ ಒಂದು ಆಗಲಿ ಅಂತ ಕಾಯ್ತಿದ್ದೀವಿ ಅಷ್ಟೇ. ಅದಾಗ್ತಿದ್ದಾಗೆ ಎಲ್ರಿಗೂ ನಿಜ ಹೇಳ್ಬಿಡ್ತೀವಿ. ಓ, ತಾವಿಲ್ಗೂ ಬಂದಿದ್ದೀರೋ? ಹೆಗಣ ಬಂದಿರೋದು ಮೊದಲೇ ಗೊತ್ತಿದ್ರೆ ಗ್ಯಾಪಲ್ಲಿ ನಿನಗೆ ಮದ್ದಾಕಿ ಕತೆನೆ ಮುಗಿಸ್ಬಿಡ್ತಾ ಇದ್ದೆ. ಯಾರ ಬುದ್ಧಿ ಕಲಿಯಲ್ವೋ ಅವರು ಬುದ್ಧಿ ಕಲಿಯೋವರೆಗೂ ನಾನು ಬಿಡಲ್ಲ.
ಯಜಮಾನ್ರು ಜಗಳ ಉಂಡು ಮಲಗೋವರೆಗೂ ಅಂತಾರೆ, ಆದರೆ ನಮ್ಮ ಬಾಸು ಮೇಡಮ್ ಜಗಳ ನೆಕ್ಸ್ಟ್ ದಿವಸವರೆಗೂ. ಗಾದೆ ಚೆನ್ನಾಗಿದೆ ಕಣ್ರಿ ಬುಳ್ಳ. ವೈರಲ್ ಮಾಡ್ಬೇಡ ಬಿಡಿ ಚೋಟ ಸ್ಮಾಲ್ ಬಾಸ್. ಇಬ್ರು ಹೊಸ ಡ್ರೆಸ್ ಅಲ್ಲಿ ಸೂಪರ್ ಆಗಿ ಕಾಣಿಸ್ತಿದ್ದೀರಾ. ಈ ಗಳಿಗೆ ನೆನಪಿರ್ಬೇಕು ಅಂದ್ರೆ ಒಂದು ಫೋಟೋ ಶೂಟ್ ಆಗ್ಲೇಬೇಕು. ಫೋಟೋ ಶೂಟ್ ಯಾಕೆ? ಇಬ್ರದ್ದು ಎಂಗೇಜ್ಮೆಂಟ್ ನಡೀತಿದೆ. ಈ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ತಾರಲ್ಲ, ಅದೇ ರೀತಿ ಪ್ರೀ ಎಂಗೇಜ್ಮೆಂಟ್ ಫೋಟೋ ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ ಅಲ್ವಾ? ಈಗ ಪ್ರೊಫೆಷನಲ್ ಫೋಟೋಗ್ರಾಫರ್ ಅಂತೂ ನಾವು ಕರ್ಸಕ್ಕಾಗಲ್ಲ, ಅದಕ್ಕೆ ನಾವೇ ಫೋಟೋ ಕ್ಲಿಕ್ ಮಾಡ್ತೀವಿ. ಮುಸ್ತಫಾ ನಿಮ್ಗೆಲ್ಲ ತಲೆ ಕೆಟ್ಟಿದ್ಯಾ? ಫಸ್ಟ್ ಆಫ್ ಆಲ್ ನಾನು ಎಂಗೇಜ್ಮೆಂಟ್ ಆಗ್ತೀನಿ ಅಂತ ನಿಮ್ಗೆಲ್ಲ ಯಾರು ಹೇಳಿತು? ಅದು ಅಲ್ಲದೆ ಬಜಾರಿ ಜೊತೆ ಎಂಗೇಜ್ಮೆಂಟ್ ಆಗೋದಕ್ಕೆ ನಾನೇನು ಲೂಸಾ? ಅಪ್ಪಣ್ಣ, ನನ್ಗೇನ್ ಆಸೆ ನೋಡು, ನೀನೇ ಬೇಕು. ನೀನ್ ಬಿಟ್ರೆ ಜಗತ್ತಲ್ಲಿ ಬೇರೆ ಹುಡುಗರೇ ಇಲ್ಲ ಅನ್ನೋದಕ್ಕೆ. ನಿನ್ನಂತ ರೋಬೋಟ್ ಜೊತೆ ಮದ್ವೆ ಆಗೋದಕ್ಕೆ ನನ್ನೇನ್ ಗುಗ್ಗು ಅನ್ಕೊಂಡಿದ್ಯಾ? ಗಾದೆ ವಿಚಾರ ತೆಗ್ದಿದೆ, ತಪ್ಪಾಯ್ತು. ಮತ್ತೆ ಶುರು ಮಾಡ್ಕೊಂಡ್ರು. ವೇದ್, 2 ವರ್ಷ ನಾನು ಕೋಮಾದಲ್ಲಿದ್ದಾಗಲೇ ಆ ದೇವರು ನಿನ್ನನ್ನು ಬೇರೆಯವ್ರ ಜೊತೆ ಮದುವೆ ಆಗಕ್ಕೆ ಬಿಟ್ಟಿಲ್ಲ. ಇನ್ನು ಈಗ ನಾನು ಇಷ್ಟೊಂದು ಆಕ್ಟಿವ್ ಆಗಿದ್ದೀನಿ, ಈಗ ಅವ್ನು ಬಿಡ್ತಾನಾ? ನೋ ವೇ, ಚಾನ್ಸೇ ಇಲ್ಲ. ಯಾಕೆ ಹೇಳು? ನೀನು ನನಗೋಸ್ಕರ ಫಿಕ್ಸ್ ಆಗಿಬಿಟ್ಟಿದ್ಯಾ. ನಿಂದು ಮತ್ತೆ ಅಮ್ಮು ಎಂಗೇಜ್ಮೆಂಟ್ ನಡೆಯೋಕ್ಕೆ ಚಾನ್ಸೇ ಇಲ್ಲ. ಟೆಲ್ ಮಿ ವೈ? ಐ ನೋ ಯುವರ್ ವೀಕ್ನೆಸ್. ಪಟಾಕಿ. ಮೊದಲಿಂದನೂ ವೇದಾಂತ್ ಅವ್ರಿಗೆ ಪಟಾಕಿ ಅಂದ್ರೆ ತುಂಬಾ ಭಯ. ಈ ಪಟಾಕಿನ ಬೇರೆಯವ್ರಿಗೆ ಖುಷಿ ಪಡ್ಸಕ್ಕೂ ಉಪಯೋಗಿಸ್ಬೋದು, ಹಾಗೆ ಬೇರೆಯವ್ರ ಖುಷಿನ ಹಾಳು ಮಾಡಕ್ಕೂ ಉಪಯೋಗಿಸ್ಬೋದು. ಲೆಟ್ಸ್ ಸೆಲೆಬ್ರೇಟ್. ಹೋಗೋಗು, ಇನ್ನೊಂದು ದೊಡ್ಡ ಮಿಸ್ ಯೂನಿವರ್ಸ್ ಅನ್ಕೊಂಡಿದ್ಯಾ? ನೀನು ದೊಡ್ಡ ಮಿಸ್ಟರ್ ವರ್ಲ್ಡ್ ಅನ್ಕೊಂಡಿದ್ಯಾ? ಮೊದಲು ನೀನ್ ಹೋಗು, ನನ್ಗೆ ಹೇಳಕ್ ಬರ್ತಾನೆ. ಜಸ್ಟ್ ಶಟ್ ಅಪ್. ಯು ಶಟ್ ಅಪ್. ಅಗ್ರಜ 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 ಅಗ್ರಜ, ನಿಮ್ಮಿಬ್ರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ, ಜಗಳ ಆಡ್ಬೇಡಿ ಪ್ಲೀಸ್. ಮೊದ್ಲು ಶುರು ಮಾಡಿದ್ದವನು, ಅವನಿಗೆ ಹೇಳಿ. ಕಂಟಿನ್ಯೂ ಮಾಡ್ತಿರೋದು ಅವಳು ಹೇಳು. ಏನ್ ಮುಖ ನೋಡ್ತಿದ್ದೀರಾ? ಓ, ಗೊತ್ತಾಯ್ತು ಬಿಡಿ. ಎಷ್ಟೇ ಡ್ರಾಮಾ ಮಾಡಿದ್ರು ನೀವು ವಶಿಷ್ಠ ಕೊಡೆಗಳೆಲ್ಲ ಒಂದೇ ಗ್ಯಾಂಗ್ ಅಲ್ವಾ? ಸೂಪರ್ ಅಮ್ಮ, ಸಕ್ಕದಾಗ ಪಂಚ್ ಹೊಡೆದೆ. ಸಾರಿ, ಅದು ನನ್ನ ಡೈಲಾಗ್ನ ಯಥಾವತ್ತಾಗಿ ಹಾಗೆ ಹೇಳ್ಬಿಟ್ಲಲ್ಲ, ಅದಕ್ಕೆ ಫ್ಲೋ ಅಲ್ಲಿ ಬಂದ್ಬಿಡ್ತು. ನೋಡಿ, ನಿಮ್ಮಿಬ್ರು ಜಗಳ ನೋಡಿ ಸಾಕು ಹೋಗಿದೆ. ಈಗೇನಾದ್ರೂ ಫೋಟೋಶೂಟ್ ಒಪ್ಕೊಳ್ಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ವಾಟ್ ನಾನ್ಸೆನ್ಸ್ ವಿಕ್ರಾಂತ್, ಏನ್ ಮಾತಾಡ್ತಿದ್ಯಾ? ನನ್ ಮೇಲೆ ಆಣೆ ಇಟ್ಟಾಯ್ತು ಅಗ್ರಜ, ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು. ಓಕೆ, ನಾನು ಒಪ್ಕೊಂಡ್ರು ಅವಳು ಒಪ್ಕೋಬೇಕಲ್ಲ. ನಾನ್ ಒಪ್ಪಲ್ಲ ಅಂತ ತೀರ್ಮಾನ ಮಾಡೋದಕ್ಕೆ ಅವ್ನು ಯಾರು? ಅಷ್ಟಕ್ಕೂ ನಾನು ನಾನೇ ವಿರೋಧ ಹೋಗ್ತೀನಿ ಅಂತ ನಾನು ಹೇಳಿದ್ನಾ? ಆಯ್ತಾಯ್ತಾಯ್ತು, ಯಾರು ಏನು ಹೇಳಿಲ್ಲ. ಇಬ್ರು ಸುಮ್ಮನೆ ಪೋಸ್ ಕೊಡಿ ಸಾಕು, ನಾನು ಕ್ಲಿಕ್ ಮಾಡ್ತೀನಿ. ರೆಡಿ? ಯಾವ್ದಾದ್ರು ಕಪಲ್ ಫೋಟೋ ಶೂಟ್ ಕಾಂಪಿಟೇಷನ್ ಇದ್ದಿದ್ರೆ ಇದನ್ನೆಲ್ಲ ಅಪ್ಲೋಡ್ ಮಾಡ್ಬಿಡ್ತಾ ಇದ್ದೆ. ಡೌಟೇ ಇಲ್ಲದೆ ಅವಾರ್ಡ್ ಬಂದಿರೋದು.
ಬಾವಾ ಏನಾಯ್ತು? ಯಾರು ಕಾಲ್ ಮಾಡಿದ್ದು? ಅಜ್ಜಿ ಕಾಲ್ ಮಾಡ್ದಾಗಿತ್ತು. ಮನೆಯವ್ರೇನಾದ್ರೂ ವಿಷಯ ಹೇಳಿದ್ರಾ? ಹೌದು ವಿಕಿ, ಅಜ್ಜಿನೇ ಕಾಲ್ ಮಾಡಿದ್ರು. ಈ ಎಂಗೇಜ್ಮೆಂಟ್ನ ಪೋಸ್ಟ್ಪೋನ್ ಮಾಡಬೇಕಾಗತ್ತೆ, ಇಲ್ಲಿ ಮಾಡೋಕ್ಕಾಗಲ್ಲ. ಮತ್ತೆ ಕಹಾನಿ ಮೇ ಟ್ವಿಸ್ಟಾ? ಯಾಕೆ ಬಾವಾ, ಏನ್ ವಿಷಯ? ಮನೆಯವ್ರಿಗೆ ಇಲ್ಲಿಗೆ ಬರೋದಕ್ಕೆ ಪರ್ಮಿಷನ್ ಸಿಗ್ತಿಲ್ವಂತೆ. ಹಾಗಾಗಿ ಯಾರು ಇಲ್ಲಿಗೆ ಬರ್ತಿಲ್ಲ. ಹಾಗಾದ್ರೆ ಫಿಕ್ಸ್ ಆಗಿರೋ ಎಂಗೇಜ್ಮೆಂಟ್ ಮುಹೂರ್ತ ತಪ್ಪೋಗುತ್ತಲ್ವಾ? ನಿಜ ವಿಕಿ, ಹಾಗೆ ಆಗತ್ತೆ. ಆದರೆ ನಾವೇನು ಮಾಡೋದಕ್ಕಾಗಲ್ಲ. ಎಲ್ಲರನ್ನೂ ಬಿಟ್ಟಂತೂ ನಾವು ಎಂಗೇಜ್ಮೆಂಟ್ ಮಾಡೋದಕ್ಕಾಗಲ್ಲ ಅಲ್ವಾ? ಅಲ್ಲ ಬಾವ, ಇದನ್ ಬಿಟ್ರೆ ಬೇರೆ ಯಾವುದು ಒಳ್ಳೆ ಮುಹೂರ್ತ ಇಲ್ಲ ಅಂತ ಅಜ್ಜಿನೇ ಹೇಳಿದ್ರಲ್ವಾ? ಬೇರೆ ವಿಧಿನೇ ಇಲ್ಲ ವಿಕಿ, ನಾವು ಕಾಯಲೇಬೇಕು. ಮದುವೆ ಆಗಲಿ ನಿಶ್ಚಿತಾರ್ಥ ಆಗಲಿ ಮನೆಯವ್ರ ಸಮ್ಮುಖದಲ್ಲಾದ್ರೇ ಚಂದ. ಅನಿವಾರ್ಯ ಅಂತ ನಾವು ಅವ್ರನ್ನೆಲ್ಲ ಬಿಟ್ಟು ನಿಶ್ಚಿತಾರ್ಥ ಮಾಡಿದ್ರೆ ತಪ್ಪಾಗುತ್ತೆ. ಅಬ್ಬಾ, ಕೊನೆಗೂ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತು. ನನಗೆ ಇಷ್ಟ ಇಲ್ದಿರೋ ನಡಿಬಾರ್ದು ಅಂತ ಆ ದೇವ್ರೆ ಡಿಸೈಡ್ ಮಾಡಿದಾಗಾಯ್ತು. ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಈ ರೋಬೋಟ್ ಜೊತೆ ಲೈಫ್ ಲಾಂಗ್ ಕಮಿಟ್ ಆಗ್ಬೇಕಿತ್ತಲ್ಲ. ಸುಳ್ಳೆ ಪುಳ್ಳೆ ಇಷ್ಟೆಲ್ಲ ಆಗಿದ್ದು ನಿನ್ನಿಂದ. ನನಗೆ ಗೊತ್ತಿತ್ತು ಏನೋ ಒಂದು ಎಡ್ವಟ್ ಆಗೇ ಆಗತ್ತೆ ಅಂತ. ಎಕ್ಸ್ಕ್ಯೂಸ್ ಮೀ, ನಾನೇನ್ ಮಾಡಿದೆ? ಇನ್ನೇನ್ ಮಾಡ್ಬೇಕು? ನೀನ್ ಇಲ್ಲಿಗೆ ಮದ್ವೆ ಲೊಕೇಶನ್ ತೋರಿಸ್ತೀನಿ ಅಂತ ಕರ್ಕೊಂಡ್ ಬಂದಿದ್ದೆ ದೊಡ್ಡ ತಪ್ಪು. ಇಲ್ಲಿಗೆ ಬಂದಿರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ನನಗೇನು ಇಷ್ಟೆಲ್ಲ ಆಗುತ್ತೆ ಅಂತ ಕನ್ಸ್ ಬಿದ್ದಿತ್ತು. ಕನ್ಸ್ ಬೀಳ್ದೆ ಇರ್ಬೋದು, ಅರೆ ಚೂರು ಸೆನ್ಸ್ ಇರ್ಲಿಲ್ಲ ಅನ್ನೋದನ್ನ ಒಪ್ಕೋ. ಎಂಗೇಜ್ಮೆಂಟ್ ಆಗ್ತದೆ, ಮದ್ವೆ ಲೊಕೇಶನ್ ನೋಡಕ್ ಕರ್ಕೊಂಡ್ ಬಂದಿದ್ಯಲ್ಲ, ನಿನ್ ತಲೆಯಲ್ಲಿ ಬ್ರೈನ್ ಅಲ್ಲ ಕಿಟಿ ಇದೆ ಅನ್ಸುತ್ತೆ. ಇಷ್ಟೆಲ್ಲ ಆಗಿದ್ದು ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೆ ಕಾಲ್ ಕೆರ್ಕೊಂಡು ಜಗಳ ಮಾಡಿ ಟೈಮ್ ವೇಸ್ಟ್ ಮಾಡ್ತೀವಿ ನೋಡು, ಅದಕ್ಕೆ. ಅಷ್ಟರಲ್ಲಿ ಲಾಕ್ಡೌನ್ ಅನ್ಸಾಯ್ತು. ಇಲ್ಲ ಅಂದಿದ್ರೆ ಮನೇಲಿ ಎಲ್ಲರೂ ಜೊತೆ ಸೆಟ್ಲ್ ಆಗಿರ್ತಿದ್ವಿ. ಆಹಾ, ಅಪ್ಪಣ್ಣ ಸಿಲ್ಲಿ ಫೈಟ್ ಶುರು ಮಾಡಿದ್ದು ನೀನು, ನಾನಲ್ಲ. ಬಂದ್ಬಿಟ್ಟು ಹೂಬೆ ಕೂರ್ಸೋದಕ್ಕೆ. ತಪ್ಪು ಮಾಡಿದ್ಮೇಲೆ ಅದನ್ನ ಒಪ್ಕೋಬೇಕು. ಅದನ್ನ ಬಿಟ್ಟು ಇನ್ನೊಬ್ರು ತಲೆ ಮೇಲೆ ಹೊರಸೋದಲ್ಲ. ನಾನು ಇಲ್ಲಿಗೆ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಎಲ್ಲರೂ ಕರ್ಕೊಂಡು ಬಂದಿದ್ದು. ಆದ್ರೆ ನೀನು ನನ್ನ ಐಡಿಯಾಸ್ಗಳೆಲ್ಲ ಕಿಂಡಲ್ ಮಾಡಿ ಬೇಕು ಅಂತ ಕಿತ್ತಾಡ ಶುರು ಮಾಡಿದ್ವಿ. ಅದೆಲ್ಲ ನೀನು ಮರ್ತೋಗಿದಲ್ವಾ? ನಮ್ಮ ಜೋಡಿ ಜಗಳ ನೆಕ್ಸ್ಟ್ ಡೇ ಮುಗಿದ್ರೆ ನೆಕ್ಸ್ಟ್ ಮೂಮೆಂಟ್ಗೆ ಮತ್ತೆ ಶುರುವಾಗುತ್ತೆ. ಈಗ ಅದೇ ವೈರಲ್ ಮಾಡದೇ ಇದ್ರೂ ವೈರಲ್ ಆಗುತ್ತೆ. ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಈಗ ಎಂಗೇಜ್ಮೆಂಟ್ ಪೋಸ್ಟ್ಪೋನ್ ಆದ್ರೆ ಮದ್ವೆನೂ ಪೋಸ್ಟ್ಪೋನ್ ಮಾಡಕ್ಕಾಗತ್ತೆ. ಬಡ್ಕೊಂಡ್ವಿ ಜಗಳ ಆಡ್ಬೇಡಿ ಅಂತ. ಈಗ ನೋಡಿ ಏನಾಯ್ತು ಅಂತ. ಈಗ ಕ್ಯಾನ್ಸಲ್ ಆಗಿರೋ ಎಂಗೇಜ್ಮೆಂಟು ಪರ್ಮನೆಂಟಾಗಿ ಕ್ಯಾನ್ಸಲ್ ಆಗುತ್ತೆ. ಐ ನೋ ಯು ವೀಕ್ನೆಸ್ ಸ್ವೀಟ್ ಹಾರ್ಟ್. ನೀನೀಗ ನೋಡ್ತಾ ಹೋಗು ನಾನೇನು ಮಾಡ್ತಾ ಹೋಗ್ತೇನೆ ಅಂತ.